ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲಪ್ಪ ಮಿನಿ ವ್ಲಾಗ್ ಮಾಡ್ತಾ ಇರೋದಂದರೆ, ಇವತ್ತು ನಾನು ತುಂಬ ದಿನದಿಂದ ಅನ್ಕೋತಾ ಇರೋ ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಅದಕ್ಕೇ ಆ ಪ್ಲೇಸಿಗೆ ಹೋಗಿದ್ದು ಡೇ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಎಲ್ಲನೂ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಕಮ್ ಲೆಟ್ಸ್ ಗೋ. ಫಸ್ಟು ನಾನು ಫ್ರೆಶ್ ಅಪ್ ಆಗಿ ಬಂದು ಎಲ್ಲಾದರೂ ಹೊರಗೆ ಹೋಗ್ಬೇಕಿದ್ರೆ ಫಸ್ಟು ಮನೇಲಿ ಪೂಜೆ ಮಾಡೋದು ಕಂಪಲ್ಸರಿ. ಅದಕ್ಕೆ ಪೂಜೆ ಮಾಡಿದೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆಮೇಲೆ ಖಾಲಿ ಹೋಟೆಲ್ ಹೋಗ್ತಿದೆ ಅಂತ ಪಾಪ ಬೂಸ್ಟ್ ಕೊಟ್ಟರು. ಆಮೇಲೆ ನಾವೆಲ್ಲೇ ಹೋಗ್ಬೇಕಿದ್ರು ಫಸ್ಟು ನಾನು ಇವಳೇ ಪ್ಲ್ಯಾನ್ ಮಾಡೋದು. ಸೊ ಅದಕ್ಕೇ ಇವ್ರ ಆಟೋದಲ್ಲೇ ಹೋಗ್ತಾ ಇದ್ದೆ. ಅಲ್ಲಿಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಇಳಿದ್ವಿ, ಅಂದರೆ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ. ಆಮೇಲೆ ನನ್ನ ಫ್ರೆಂಡೂ ಜಾಯ್ನ್ ಆದಳು. ಇಲ್ಲಿಂದ ನಾವು ಮಧುರಕ್ಕೆ ಟಿಕೆಟ್ ತೊಗೊಂಡ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಖಾಲಿ ಹೊಡಿತಿತ್ತು ಬಸ್ ಸ್ಟ್ಯಾಂಡು. ಆಮೇಲೆ ಅಲ್ಲಿಂದ ನಾವು ಹೋಗ್ಬೇಕಿರೋ ಪ್ಲೇಸಿಗೆ ಟಿಕೆಟ್ ತೊಗೊಂಡು ನನ್ನ ಫ್ರೆಂಡ್ ಇನ್ನೊಬ್ಳು ಜಾಯ್ನ್ ಆದಳು. ಲಕ್ಷ್ಮಿ ಎನಿಸಿದ್ದು, ಇದು ನಾನು ಎನಿಸಿದ್ದು, ಇದು ನಮ್ಮ ಮೇಘನ ಎನಿಸಿದ್ದು. ಆ್ಯಂಡ್ ನಾವಿವತ್ತು ಬಂದಿರೋದು ಗೌಡ್ಗೆರೆಗೆ. ನಂಗೆ ಗೊತ್ತಿಲ್ಲ ಆಯಿತಾ ಅಲ್ಲಿ ಎಲ್ಲಿ ಪೂಜೆ ಮಾಡ್ತಾರೆ, ಎಲ್ಲಿ ಪೂಜೆ ಕೊಡಬೇಕು ಅಂತ. ಅದಕ್ಕೆ ಅಲ್ಲೇ ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ಅದನ್ನು ನೋಡಿ ನಾನು ಅಲ್ಲೇ ಪೂಜೆ ಮಾಡಿದ್ದೆ, ಕಾಯಿ ಹೊಡೆದು. ಅಲ್ಲೇ ಪಕ್ಕದಲ್ಲೇ ಮ್ಯೂಸಿಯಮ್ ಇತ್ತು ಅಂತ ನೋಡ್ಕೊಂಬರೋಣ, ಮತ್ತೆ ಬರೋಕ್ಕಾಗಲ್ಲ ಅಂತ ಹೋಗಿ ನೋಡಿಕೊಂಡು ನನ್ನ ಫ್ರೆಂಡ್ ಫೋಟೋ ತಗೋತಿದ್ಲು. ಅದನ್ನ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ನಾವು ಹೋಗಿದ್ದಾಗ ನೀರು ಬಿಟ್ಟಿರಲಿಲ್ಲ. ಇಲ್ಲಿ ಎನಿ ಟೈಮ್ ಪ್ರಸಾದ ಸಿಗ್ತಿರುತ್ತೆ ಅಂತ ಅಮ್ಮ ಹೇಳಿದರು. ಅದಕ್ಕೇ ಪ್ರಸಾದನೂ ತಿಂದ್ಕೊಂಡು ಇವಳಿಗೆ ಬಾಯ್ ಹೇಳಿದೆ. ಬಿಕಾಸ್ ಇವಳು ಕುಣಿಗಲ್ ರೂಟಿಂದ ಹೋಗೋದು. ಆಮೇಲೆ ನಮಗೂ ಮದ್ದೂರಿಗೆ ಬಸ್ ಬಂತು ಅಂತ ಮದ್ದೂರಿಗೆ ಬಂದ್ವಿ ಟಿಕೆಟ್ ತೊಗೊಂಡು. ಅಲ್ಲಿ ನೋಡಿದರೆ ಇಳಿತಿದ್ದಂಗೆ ಮಂಡ್ಯ ಬಸ್ಸು ಸಿಕ್ತು ಅಂತ ಮಂಡ್ಯಗೂ ಬಸ್ ಹತ್ಕೊಂಡು ಅಲ್ಲಿಂದ ನೀತೋರ ಆಟೋದಲ್ಲೇ ರಿಟರ್ನ್ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ರಾಜ ಬಂದುಬಿಟ್ಟಿದ್ದಾನೆ. ಮಲಗಿದ್ದು ಎದ್ದು ನೋಡೋಷ್ಟರಲ್ಲಿ ಆಗಲೇ ಕತ್ಲೇನೂ ಆಗಿಬಿಟ್ಟಿದೆ. ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ ತಗೊಳ್ಳೋಣ, ಮಾತಾಡೋಣ ಅಂತ ಕ್ಲಿಪ್ ತೊಗೊಂಡಿದ್ದೀನಿ. ಏನಂದರೆ ಈ ಥರ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚೆನ್ನಾಗಿದೆ, ಇದೇ ಥರ ಕಂಟಿನ್ಯೂ ಮಾಡಿ ಅಂತ ಮಾಡಿ. ಏನಾದರೂ ಸ್ಪೆಷಲ್ ಇದ್ದರೆ ಮಾಡ್ತೀನಿ ಆಯಿತಾ. ಯೋಚನೆ ಮಾಡೋ ಥರ ಕ್ಲಿಪ್ಪಿಂಗ್ ತಗೋತಿದ್ದೆ, ಆದರೆ ಏನು ಯೋಚನೆ ಮಾಡ್ತೀನಿ. ಆಮೇಲೆ ತುಂಬ ತಲೆನೋತಿತ್ತು ಅಂತ ಕಾಫಿ ಕುಡ್ದು ನಮ್ಮ ದೊಡ್ಡಮ್ಮ ಊರಿಂದ ಉಪ್ಸಾರು ತಂದಿದ್ರು, ಮುದ್ದೆ ಮಾಡಿಸ್ಕೊಂಡು ತಿಂದು ಮಲ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಿಗುವ ಮತ್ತೆ, ಬಾಯ್.